ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತಂದ್ರೆ ಎರಡು ವಿಷಯಗಳು ನಮ್ಗೆ ಪಟ್ ಅಂತ ನೆನಪಾಗುತ್ತೆ. ಬಿಕಾಸ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಲೋಯರ್ ಕ್ಲಾಸ್ ಆಗಿರ್ಬೋದು. ಒಂದು I belong to a middle class family, so ಯಾವತ್ತು we have always used the ration card, and I think it's been ನಮಗೆ ನಿಜವಾಗ್ಲೂ ಒಂದು ಮಿಡಲ್ ಕ್ಲಾಸ್ ಪರ್ಸನ್ಗೆ ರಾಷನ್ ಕಾರ್ಡ್ ಎಷ್ಟು ಬೆಲೆ ಇದೆ, ಗ್ಯಾಸ್ ಆಗಲಿ ಅದೆಲ್ಲ ಲೈಕ್ 20% ಜನಕ್ಕೆ ಅದೆಲ್ಲ ಇಸ್ ಅ ಲಕ್ಸುರಿ. This is a basic necessity commodity in the society, and this country 80% people are below the poverty line, like either on it or middle class. They are all middle class people, and the difference between supreme rich and supreme poor ತುಂಬಾ ಜಾಸ್ತಿ ಇದೆ. ಸೊ ಇವೆಲ್ಲ ವಿಷಯಗಳು ಒಂದು ಕತೆ ಮೂಲಕ ಅಥವಾ ಸಿನಿಮಾ ಮೂಲಕ, ಬಿಕಾಸ್ ಟುಡೇ ಕಾಂಟೆಂಟ್ ಹಿಂಗ್ ಆಗಿದೆ ಅಂದ್ರೆ ಜನ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ. ನೀವೇನಾದ್ರೂ ಚೆನ್ನಾಗಿ ಒಂದು ರಿಯಲಿಸ್ಟಿಕ್ ಫ್ಯಾಕ್ಟ್ ನ ತೋರಿಸ್ತಿದ್ದೀರಾ ಅಂದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ದಟ್ ಇಟ್ಸ್ ಅ ಗುಡ್ ಟ್ರೆಂಡ್. ಸಿಸ್ಟಮ್ ಒಳಗಡೆ ಏನ್ ನಡೀತಾ ಇದೆ ಎಲ್ರಿಗೂ ಗೊತ್ತಿದ್ರು ಗೊತ್ತಿಲ್ಲದ ತರ ಆಡ್ತಾರೆ. ಸೊ ಈ ಒಂದು ಸಿಸ್ಟಮ್ ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಈ ನಿಜವಾಗಲೂ ಏನ್ ಆಗ್ತಿದೆ, ಒಳ್ಳೇದಾಗ್ತಿದ್ಯಾ ಕೆಟ್ಟದಾಗ್ತಿದ್ಯಾ ಸಿನಿಮಾ ನೋಡಿ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಬಟ್ ಇಟ್ಸ್ ಗೋಯಿಂಗ್ ಟು ಬಿ ಹಾರ್ಡ್ ಫ್ಯಾಕ್ಟ್ಸ್. ಯಾವುದು ಸುಮ್ಮನೆ ಮಾಡಿರೋಂಥ ಬರ್ದಿರೋಂಥ ಕಮರ್ಷಿಯಲ್ ಕತೆ ಇಲ್ಲ, ಇದು ಹಾರ್ಡ್ ಫ್ಯಾಕ್ಟ್ಸ್ ಇರೋದೆ. ಅದರಲ್ಲಿ ರಿಯಲಿಸಮ್ ಆಫ್ ಅ ಸಿಚುವೇಶನ್, ಈ ಒಂದು ಕಾರ್ಡ್ದು ಏನ್ ಆಕ್ಚುಯಲ್ ಆಗಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಸೊಸೈಟಿ ಅಂತ ತೋರಿಸೋ ಪ್ರಯತ್ನ ಪಡ್ತಾ ಇದ್ದೀವಿ ನಾವು. ಅಂಡ್ ಐ ಥಿಂಕ್ ದಟ್ ನಾವು ಗೆಲ್ತೀವಿ. ಐ ಥಿಂಕ್ ವಿಲ್ ಬಿ ಏಬಲ್ ಟು ದ ವೇ ದ ಸ್ಕ್ರೀನ್ ಪ್ಲೇ ಅಂಡ್ ದ ಸ್ಟೋರಿ ಅಂಡ್ ಎವ್ರಿಥಿಂಗ್ ಇಸ್ ರಿಟನ್. ಅದಕ್ಕೆ ನಾನು ಹೇಳಿದೆ ನನಗೆ ಚಾಲೆಂಜಿಂಗ್ ಈ ಸಿನಿಮಾ, ಬಿಕಾಸ್ ವೆನ್ ಒಂದು ರಿಯಲಿಸ್ಟಿಕ್ ಫ್ಯಾಕ್ಟ್ನ ತೋರ್ಸಕ್ ಹೋದ್ರೆ ಇಟ್ಸ್ ನಾಟ್ ಈಸಿ, ಲೈಕ್ ಡೂಯಿಂಗ್ ಅ ಬಯೋಪಿಕ್ ಆಫ್ ಸಂಬಡಿ ಆರ್ ಒಂದು ಪ್ರಾಪರ್ ಇಶ್ಯೂನ ಒಂದು ಆಕ್ಚುಯಲ್ ಆಗಿರೋ ನಡೀತಾ ಇರೋದಂತ ಒಂದು ಮಾತನ್ನ ಮಾತಾಡ್ಬೇಕು ಅಂದ್ರೆ ಒಂದು ಸಿನಿಮಾ ಮೂಲಕ ತೋರಿಸ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ಸೊ ಇಟ್ಸ್ ಅ ಚಾಲೆಂಜ್ ಫಾರ್ ಶೋರ್.